ನಮಸ್ಕಾರ ಎಲ್ಲರಿಗೂ. ನಾವು ಇಂದು ಬೈಕಿನಲ್ಲಿ ಅಮೃತಾಪುರದ ಕಡೆ ಪಯಣಿಸಿದ್ದೆವು. ಇದು ತರೀಕೆರೆಯಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿದೆ. ಅಮೃತಾಪುರ ಒಂದು ಅದ್ಭುತವಾದ ಶಿಲ್ಪಕಲೆ ಮತ್ತು ಅಮೃತಾಪುರವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿರುವಂತಹ ಪ್ರಸಿದ್ಧ ಐತಿಹಾಸಿಕ ದೇವಾಲಯವಾಗಿದೆ. ಅಮೃತೇಶ್ವರ ದೇವಾಲಯವು ಹೊಯ್ಸಳರ ಕಾಲದ ಅದ್ಭುತ ವಾಸ್ತುಶಿಲ್ಪದ ಒಂದು ಅಮೂಲ್ಯ ನಿದರ್ಶನವಾಗಿದೆ. ಈ ದೇವಾಲಯವನ್ನು 1196ರಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಶಕ್ತಿಶಾಲಿ ರಾಜನಾದ ವೀರಬಲ್ಲಾಳ ದ್ವಿತೀಯನು ನಿರ್ಮಿಸಿದನು. ಈ ದೇವಸ್ಥಾನವು ಶಿವನಿಗೆ ಸಮರ್ಪಿತವಾಗಿದ್ದು, ಇಲ್ಲಿ ಶಿವನನ್ನು ಅಮೃತೇಶ್ವರ ಎಂಬ ಹೆಸರಿನಲ್ಲಿ ಆರಾಧಿಸಲಾಗುತ್ತದೆ. ಈ ದೇವಸ್ಥಾನದ ಅತ್ಯಂತ ವಿಶೇಷತೆ ಎಂದರೆ ಅದರ ಸುಂದರವಾದ ಶಿಲ್ಪಕಲೆ ಮತ್ತು ಹೊಯ್ಸಳ ಶೈಲಿಯ ನಿರ್ಮಾಣ. ದೇವಾಲಯದ ಹೊರಗಡೆ ಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತ ಹಾಗೂ ಭಾಗವತ ಪುರಾಣದ ಅನೇಕ ಕಥೆಗಳನ್ನು ಕಲ್ಲಿನ ಮೇಲೆ ಅಚ್ಚುಕಟ್ಟಾಗಿ ಕೆತ್ತಲಾಗಿದೆ. ಪ್ರತಿಯೊಂದು ಶಿಲ್ಪವೂ ಆ ಕಾಲದ ಕಲಾವಿದರ ನೈಪುಣ್ಯ ಮತ್ತು ಸಮರ್ಪಣೆಯನ್ನು ತೋರಿಸುತ್ತದೆ. ದೇವಾಲಯದ ಒಳಭಾಗದಲ್ಲಿರುವ ಸುಂದರ ಕಂಬಗಳು, ಮಂಟಪ ಮತ್ತು ಶಾಂತ ವಾತಾವರಣ ಭಕ್ತರಿಗೆ ಹಾಗೂ ಪ್ರವಾಸಿಗರಿಗೆ ವಿಶೇಷ ಅನುಭವವನ್ನು ನೀಡುತ್ತದೆ. ಇಲ್ಲಿ ಭೇಟಿ ನೀಡುವ ಪ್ರತಿಯೊಬ್ಬರೂ ಇತಿಹಾಸ ಮತ್ತು ಆಧ್ಯಾತ್ಮದ ಸಂಗಮವನ್ನು ಅನುಭವಿಸಬಹುದು. ಅಮೃತಾಪುರ ದೇವಸ್ಥಾನವು ಕೇವಲ ಪೂಜಾ ಸ್ಥಳವಲ್ಲ, ಇದು ಕರ್ನಾಟಕದ ಶ್ರೀಮಂತ ಸಂಸ್ಕೃತಿ, ಪರಂಪರೆ ಮತ್ತು ಶಿಲ್ಪಕಲೆಯ ಪ್ರತಿಬಿಂಬವಾಗಿದೆ. ಇಂತಹ ಐತಿಹಾಸಿಕ ಸ್ಮಾರಕಗಳನ್ನು ಸಂರಕ್ಷಿಸುವುದು ಮತ್ತು ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ನೀವು ಇತಿಹಾಸ ಪ್ರಿಯರಾಗಿದ್ದರೂ, ಭಕ್ತರಾಗಿದ್ದರೂ ಅಥವಾ ಸುಂದರ ಪ್ರವಾಸಿ ಸ್ಥಳಗಳನ್ನು ನೋಡಲು ಇಷ್ಟಪಟ್ಟರೂ ಅಮೃತಾಪುರ ದೇವಾಲಯ ನಿಮ್ಮ ಪಟ್ಟಿಯಲ್ಲಿ ಇರಲೇಬೇಕಾದ ಸ್ಥಳವಾಗಿದೆ. ಅವಕಾಶ ಸಿಕ್ಕಾಗ ನೀವು ಅಮೃತಾಪುರದ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ಅದರ ವೈಭವವನ್ನು ಸ್ವಂತವಾಗಿ ಅನುಭವಿಸಿ. ಮೊದಲೇ ಹೇಳಿದಾಗೆ ಅಮೃತಾಪುರದ ಅಮೃತೇಶ್ವರ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಅದರ ಅದ್ಭುತವಾದ ಕಲ್ಲಿನ ಕೆತ್ತನೆಗಳು. ದೇವಾಲಯದ ಪ್ರತಿಯೊಂದು ಗೋಡೆ, ಕಂಬ ಮತ್ತು ಮಂಟಪಗಳ ಮೇಲೆ ಅತ್ಯಂತ ಸೂಕ್ಷ್ಮವಾಗಿ ಮತ್ತು ನಿಖರವಾಗಿ ಕೆತ್ತನೆ ಮಾಡಲಾಗಿದೆ. ಈ ಕೆತ್ತನೆಗಳಲ್ಲಿ ರಾಮಾಯಣ, ಮಹಾಭಾರತ ಮುಂತಾದ ಕಥೆಗಳನ್ನು ನಾವು ಜೀವಂತವಾಗಿ ನೋಡಬಹುದು ಮತ್ತು ಅವು ಜೀವಂತವಾಗಿ ಮೂಡಿಬಂದಿದೆ. ವಿಶೇಷವಾಗಿ ದೇವಾಲಯದ ಹೊರಭಾಗದಲ್ಲಿರುವ ಆನೆಗಳ ಸಾಲು, ಕುದುರೆಗಳ ಚಿತ್ರಣ, ಹೂವಿನ ವಿನ್ಯಾಸಗಳು ಮತ್ತು ದೇವತೆಗಳ ಮೂರ್ತಿಗಳನ್ನು ನೋಡುವಾಗ ಆಶ್ಚರ್ಯಚಕಿತವಾಗಬಹುದು. ಪ್ರತಿಯೊಂದು ಶಿಲ್ಪದಲ್ಲಿಯೂ ಕಲಾವಿದರ ಶ್ರಮ ಮತ್ತು ನೈಪುಣ್ಯವನ್ನು ಕಾಣಸಿಗುತ್ತದೆ. ಹೊಯ್ಸಳರ ಶಿಲ್ಪಕಲೆಯ ವೈಶಿಷ್ಟ್ಯವೆಂದರೆ ಅತಿ ಸಣ್ಣ ವಿವರಗಳಿಗೂ ಮಹತ್ವ ನೀಡಲಾಗುವುದು. ಕಲ್ಲಿನ ಮೇಲೆ ಆಭರಣಗಳ ವಿನ್ಯಾಸ, ಬಟ್ಟೆಯ ಮಡಚುಗಳು ಮತ್ತು ಮುಖಭಾವಗಳನ್ನು ಸಹ ಜೀವಂತವಾಗಿ ಕೆತ್ತಲಾಗಿದೆ. ಇಂತಹ ಕೆತ್ತನೆಗಳನ್ನು ನೋಡಿದಾಗ ಆ ಕಲಾವಿದರ ಪ್ರತಿಭೆಗೆ ನಾವು ಮಾರು ಹೋಗುತ್ತೇವೆ. ಈ ದೇವಾಲಯದ ಕೆತ್ತನೆಗಳು ಕೇವಲ ಅಲಂಕಾರವಲ್ಲ, ಅವು ನಮ್ಮ ಇತಿಹಾಸ, ಸಂಸ್ಕೃತಿ ಮತ್ತು ಪುರಾಣಗಳ ಕಥೆಗಳನ್ನು ಮುಂದಿನ ಪೀಳಿಗೆಗೆ ಹೇಳುವಂತಹ ಅಮೂಲ್ಯವಾದ ಸಂಪತ್ತಾಗಿದೆ. ದೇವಾಲಯವನ್ನು ನೋಡುವುದೇ ಒಂದು ಮನಮೋಹಕ ದೃಶ್ಯ. ದೇವಾಲಯದ ಮತ್ತೊಂದು ವಿಶೇಷವೇನೆಂದರೆ ಸಂಕ್ರಾಂತಿ ದಿನದಂದು ಸೂರ್ಯದ ಕಿರಣವು ನೇರವಾಗಿ ಇಲ್ಲಿರುವ ಶಿವನ ಮೇಲೆ ಬೀಳುತ್ತದೆ. ಗರ್ಭಗುಡಿಯಲ್ಲಿ ಇರುವ ಮತ್ತೊಂದು ವಿಶೇಷವೆಂದರೆ ಈ ದೀಪವು ಸುಮಾರು ವರ್ಷಗಳಿಂದ ಉರಿಯುತ್ತಿದೆ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.